ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಇದೀಗ ಕಿಚ್ಚ ಸುದೀಪ್ ಅವರು ಕೂಡ ಈ ಸೀಸನ್ನ ಕೊನೆಯ ಪಂಚಾಯಿತಿಯನ್ನು ನಡೆಸಿಕೊಂಡು ಇದೀಗ ಮನೆಗೆ ತೆರಳಿದರ ಜೊತೆಗೆ ಒಂದು ಬಿಗ್ ಬಾಸ್ ಸ್ಪರ್ಧೆಯನ್ನು ಗೆಲ್ಲುವಂಥ ಅತ್ಯಂತ ಉತ್ತಮ ಸ್ಪರ್ಧೆಯಾದಂಥ ಮತ್ತು ಟಾಸ್ಕಲ್ಲಿ ಮಿಂಚ್ತಾ ಇದ್ದಂಥ ಮತ್ತು ಈ ಸಲ ಕೂಡ ಕಪ್ಪನ್ನು ಒಬ್ಬ ಮಹಿಳಾ ಸ್ಪರ್ಧಿ ಗೆಲ್ತಾರೆ ಅನ್ನುವಂಥ ಒಂದು ಭರವಸೆಯನ್ನ ಮೂಡಿಸಿದಂಥ ಒಬ್ಬ ಸ್ಪರ್ಧಿ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಇದೀಗ ಎಲಿಮಿನೇಷನ್ ನಲ್ಲಿ ಇದ್ದಂತ ನಾಮಿನೇಷನ್ ಆಗಿರುವಂತಹ 7 ಸದಸ್ಯರ ಪೈಕಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಮತ್ತು ಬಿಗ್ ಬಾಸ್ ಮನೆ ಒಳಗಡೆ ಈಗ ಧನುಷ್ ಅವರು ಸೇರಿದಂತೆ 7 ಜನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಮತ್ತು ಮುಂದಿನ ವಾರಕ್ಕೆ ಕಾಲಿಟ್ಟಿದೆ. ಇದರ ಮಧ್ಯೆ ಇದೀಗ ನಾನು 3 ಸರ್ವೆಗಳನ್ನ ಇಟ್ಕೊಂಡು ಮಾತಾಡ್ಲಿಕ್ಕೆ ಬಂದಿದ್ದೇನೆ. ನಾನು ಕಂಡಕ್ಟ್ ಮಾಡಿದಂಥ 2 ಸರ್ವೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತ ಯೂಟ್ಯೂಬರ್ಗಳು ಕಂಡಕ್ಟ್ ಮಾಡಿದಂಥ ಒಂದು ಸರ್ವೆನ ನಾನು ಈಗ ಮುಂದೆ ಹೇಳಲಿಕ್ಕೆ ಬಂದಿದ್ದೇನೆ ಮತ್ತು ಆ ಸರ್ವೆಗಳಲ್ಲಿ ಯಾರು ಮುಂದಿದ್ದಾರೆ, ಒಂದು ಸರ್ವೆಯಲ್ಲಿ ಯಾರು ಮುಂದಿದ್ದಾರೆ ಅನ್ನುವಂಥ ಒಂದು ಸರ್ವೆ ಇದೆ. ಎರಡನೇದು ಕೂಡ ಇಡೀ 7 ಜನರನ್ನ ಇಟ್ಕೊಂಡು ಒಂದು ಸರ್ವೆ ಮಾಡಿದೆ. ಜೊತೆಗೆ ಈ ಫೇರಲ್ಲಿ ಗಿಲ್ಲಿ ಜೊತೆ ಯಾರು ಬಂದರೆ ನಿಮ್ಗಿಷ್ಟ, ಯಾರು ಬರಬಹುದು ಎನ್ನುವಂಥ ಒಂದು ಸರ್ವೆ ಕೂಡ ಮಾಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಮೊದಲ ಸರ್ವೆದಲ್ಲಿ ನಾನು ನಿನ್ನೆ ಧನುಷ್ ಅವ್ರನ್ನ ಇಟ್ಕೊಂಡಿದ್ದೆ, ಆದರೆ ಧನುಷ್ ಅವರ ಜಾಗದಲ್ಲಿ ಇದೀಗ ಕಾವ್ಯ ಅವ್ರನ್ನ ಇಟ್ಕೊಂಡಿದ್ದೇನೆ. ಅಂದರೆ ಗಿಲ್ಲಿ, ಅಶ್ವಿನಿ ಗೌಡ, ಕಾವ್ಯ ಮತ್ತು ರಕ್ಷಿತಾ ಶೆಟ್ಟಿ ಅಂತ ಎನ್ನುವಂಥ 4 ಸ್ಪರ್ಧಿಗಳನ್ನ ಇಟ್ಕೊಂಡು ಒಂದು ಪೋಲ್ ಮಾಡಿದೆ. ಆ ಪೋಲ್ನಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದೆ. ಯಾಕಂದರೆ ಕಾವ್ಯ ಎಂಟ್ರಿ ಆದ ನಂತರ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದೆ. ಹಾಗಾಗಿ 4ನೇ ಸ್ಥಾನದಲ್ಲಿ ಯಾರಿದ್ದಾರೆ ಎನ್ನುವುದನ್ನು ನೋಡ್ತಾ ಹೋದರೆ ನಿನ್ನೆ 3ನೇ ಸ್ಥಾನದಲ್ಲಿದ್ದಂಥ ಅಶ್ವಿನಿ ಗೌಡ ಅವರು 9% ಮತವನ್ನು ಪಡ್ಕೊಂಡಿದ್ದಾರೆ. ಅಂದರೆ 1 ಕೋಟಿ ಮತದಾನ ಆಯ್ತಂದ್ರೆ ಸರಿಸುಮಾರು 9 ಲಕ್ಷ ಮತಗಳು ಅಶ್ವಿನಿ ಗೌಡ ಅವರಿಗೆ ಬಂದೆ ಮತ್ತು 4ನೇ ಸ್ಥಾನದಲ್ಲಿದ್ದಾರೆ. ಅವರು ಸೇಫ್ ಕೂಡ ಆಗಿದ್ದಾರೆ. ಅಂದರೆ ಬಿಗ್ ಬಾಸ್ ಮನೆ ಅಲ್ಲಿ ಮೇಲೆ ಹೋಲಿಕೆ ಸೇಫ್ ಕೂಡ ಆಗಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ 3ನೇ ಸ್ಥಾನದಲ್ಲಿ ಕಾವ್ಯ. ಸಿ ಈಸ್ ಗಿವಿಂಗ್ ಎ ಗುಡ್ ಕಾಂಪಿಟೇಷನ್ ಇನ್ ಬಿಗ್ ಬಾಸ್ ಕಂಟೆಸ್ಟೆಂಟ್. ಅಂದರೆ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲುವಲ್ಲಿ ಅತ್ಯಂತ ದೊಡ್ಡದಂಥ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ ಮತ್ತು ತನ್ನ ಸ್ವಂತ ಪ್ರತಿಭೆ ಮುಖಾಂತರ ಗಿಲ್ಲಿ ಜೊತೆ ಆಟ ಆಡಿ ಇದೀಗ ಫೈನಲ್ ಹಂತಕ್ಕೆ ಬರುವಲ್ಲಿ ಎಲ್ಲ ಒಂದು ಭರವಸೆ ಕಾಣ್ತಾ ಇದೆ. ಅವರಿಗೆ 11% ಮತ ಬಂದಿದೆ. ಅವರಿಗೆ ಅವರ ಒಂದು ವಿಚಾರವನ್ನು ನೋಡ್ತಾ ಇದ್ರೆ ಅವರಿಗೆ ಸರಿಸುಮಾರು 11 ಲಕ್ಷ ಮತ ಬಂದಿದೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ಆ್ಯಸ್ ಯೂಸ್ವಲ್ ರಕ್ಷಿತಾ ಶೆಟ್ಟಿ ತನ್ನ ಸ್ವಂತ ಪ್ರತಿಭೆಯಿಂದ ಕನ್ನಡ ಮಾತನಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಕನ್ನಡ ಮಾತನಾಡಿಕೊಂಡು ವಿರೋಧಿಗಳ ಪಾಯಿಂಟನ್ನು ಹಿಡಿದು ಅವರನ್ನು ಒಂದು ಮುಜುಗರಕ್ಕೆ ಸಿಲುಕಿಸುವ ಮಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾಣ್ತಾ ಇರುವಂಥ ರಕ್ಷಿತಾ ಶೆಟ್ಟಿ ಅವರಿಗೆ ಈಗ 18% ವೋಟ್ ಬಂದಿದೆ. ಅಂದರೆ ಸರಿಸುಮಾರು 18 ಲಕ್ಷ ಮತಗಳು ಬಂದಿದೆ. ಇನ್ನು ಗಿಲ್ಲಿ ಅವರಿಗೆ ನಿನ್ನೆ 67, 68, 70 ತನಕ ಹೋಗುತ್ತೆ. ಆದರೆ ಕೆಲವೊಂದು ಕಾರಣದಿಂದಾಗಿ ಅವರಿಗೆ ಈಗ 62% ಮತ ಬಂದಿದೆ. ಕೆಲವೊಬ್ಬರು 80% ತನಕ ಮತ ಬಂದಿದೆ ಅನ್ನುವಂಥ ಸಮೀಕ್ಷೆ ಕೂಡ ನಾನು ಹೇಳಿದ್ದೆ. ಆದರೆ ಹಾಗಾಗಿ ಅವರಿಗೆ 62% ಅಷ್ಟು ಮತ ಬಂದಿದೆ. ಅವರ ಒಂದು ಪೋಲಿಂಗನ್ನು ನೋಡ್ತಾ ಹೋದರೆ 1 ಕೋಟಿ ಮತದಲ್ಲಿ ಅವರಿಗೆ 62 ಲಕ್ಷ ಮತ ಬಂದಿರುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಅವರ ಒಂದು ಗೆಲುವಿನ ನಾಗಲೋಟ ವೋಟಿಂಗಲ್ಲೂ ಇದೆ ಮತ್ತು ಮನೆಯವರನ್ನ ಆ ಶೋವನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ಹೋಗುವಂಥ ತಾಕತ್ತು ಇಲ್ಲಿಗಿದೆ. ಇನ್ನು ಎರಡನೇದಾಗಿ ನಿನ್ನೆ ಕೂಡ ಇದನ್ನು ನಾನು ಹೇಳಿದ್ದೆ, ಇಲ್ಲಿ ರಾಶಿಕಾ ಅವರಿದ್ದರು, ಧ್ರುವಂತ್ ಅವರಿದ್ದರು, ರಘು, ಕಾವ್ಯ, ಅಶ್ವಿನಿ, ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅವರಿದ್ದರು. ಅವರಿಗೆ ಎಷ್ಟು ಮತ ಬಂದಿದೆ ಅಂತ ಹೇಳಿದೆ. ಇವತ್ತು ಸ್ವಲ್ಪ ಮತ ಜಾಸ್ತಿ ಬಂದಿದೆ ಅವರಿಗೆ. ಗಿಲ್ಲಿ ಅವರಿಗೆ ಸರಿಸುಮಾರು 2,75,000 ಅಂದರೆ 2,75,000 ಮತ ಬಂದಿದೆ. ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. 2,75,00,000 ಮತ ಬಂದಿದೆ. ರಕ್ಷಿತಾ ಶೆಟ್ಟಿ ಅವರಿಗೆ ಸರಿಸುಮಾರು 1,20,00,000 ಮತ ಬಂದಿದೆ. ಅವರು 2ನೇ ಸ್ಥಾನದಲ್ಲಿದ್ದಾರೆ. 3ನೇದಾಗಿ ಅಶ್ವಿನಿ ಗೌಡ ಅವರಿಗೆ 1,10,00,000 ಮತ ಬಂದಿದೆ. ಕಾವ್ಯ ಅವರಿಗೆ ಸರಿಸುಮಾರು 1 ಕೋಟಿಯಷ್ಟು ಮತ ಬಂದಿದೆ. ರಘು ಅವರಿಗೆ ಈಗ ಅವರು ಸೇವ್ ಆಗಿದ್ದಾರೆ. ಅಂದರೆ ಆ ಮಹಿಳಾ ಸ್ಪರ್ಧೆ ಜೊತೆ ಕಾಂಪಿಟೇಷನ್ ಆಗಿದ್ರು, ಅವರು ಕೂಡ ಸೇವ್ ಆಗಿದ್ದಾರೆ. ಆ ಮಹಿಳಾ ಸ್ಪರ್ಧೆ ಮನೆಗೆ ಹೋಗಿದ್ದಾರೆ. ಅವರಿಗೆ ಸರಿಸುಮಾರು 90 ಲಕ್ಷಷ್ಟು ಮತ ಬಂದಿದೆ. ಧ್ರುವಂತ್ ಅವರಿಗೆ 75 ಲಕ್ಷ ಮತ ಬಂದಿದೆ. ರಾಶಿಕಾ ಅವರಿಗೆ 70 ಲಕ್ಷ ಮತ ಬಂದಿದೆ. ಹಾಗಾಗಿ ಸರಿಸುಮಾರು 2,75,00,000 ಮತವನ್ನು ಪಡ್ಕೊಂಡಿರುವಂಥ ಗಿಲ್ಲಿ ಅಲ್ಲೂ ಕೂಡ ತನ್ನ ನಾಗಲೋಟವನ್ನು ಮುಂದುವರಿಸ್ತಾರೆ ಮತ್ತು ಗಿಲ್ಲಿ ಈ ಶೋವನ್ನು ಗೆಲ್ತಾರೆ ಎನ್ನುವುದು ಕೂಡ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಒಬ್ಬ ಖಾಸಗಿ ಕಂಪನಿ HR ಹೇಳಿದಂಥ ಮಾತಿದೆಯಲ್ಲ, ಅದು ನಾವು ಗಮನ ಇಟ್ಟು ನೋಡಲೇಬೇಕಾಗುತ್ತೆ. ಸಂಕೇತ್ ಎನ್ನುವಂಥ ಒಬ್ಬ HR ಕೊಟ್ಟು ಹೇಳ್ತಾರೆ, ನೋಡಿ, PR ಗಳ ಮುಖಾಂತರ, ನೆಗೆಟಿವ್ ನರೇಷನ್ ಮುಖಾಂತರ, ತಮ್ಮ ಸ್ಪರ್ಧಿಗಳ ಪಾಸಿಟಿವ್ ಮುಖಾಂತರ ಇದು ಇಲೆಕ್ಷನ್ ತರಹದಲ್ಲಿ ಕ್ಯಾಂಪೇನ್ ಮಾಡ್ತಿದೆ. ಅದು ವರ್ಕೌಟ್ ಆಗಲ್ಲ. ಯಾಕಂದರೆ ನೀವು ಯಾವುದನ್ನು ಮಾಡ್ತೀವಿ ಸ್ವಂತ ಪ್ರತಿಭೆಯಿಂದ ಯಾರ ಹಣಕಾಸಿನ ಬೆಂಬಲವಿಲ್ಲದೆ ಆಡಿ ಅದನ್ನು ಗೆಲ್ತಾರಲ್ಲ, ಅದು ಜನಪ್ರಿಯತೆ ಆಗುತ್ತೆ. ಉದಾಹರಣೆಗೆ ಗಿಲ್ಲಿ ಯಾವುದೇ ಒಂದು ಹೊರ ಜಗತ್ತಿನ ಸಂಪರ್ಕ ಇಲ್ಲದೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ 80,000 ಇದ್ದಂಥವರ ಫಾಲೋವರ್ಸ್ ಮನೆ ಒಳಗಡೆ ಹೋದ ನಂತರ 1 ಕೋಟಿ ಅಂದರೆ 1.2 ಮಿಲಿಯನ್ಸ್ ಆಗುತ್ತೆ. ಅಂದರೆ ಅದು ಕೂಡ ನಿಜವಾದಂಥ ವ್ಯಕ್ತಿತ್ವ, ಅದು ನಿಜವಾದಂಥ ಆಟ ಅಂತ ಹೇಳ್ಬೋದು. ಹಾಗಾಗಿ ಗಿಲ್ಲಿ ಗೆಲ್ಬಹುದು ಮತ್ತು ಇಡೀ ಬಿಗ್ ಬಾಸ್ ಶೋ ಎನ್ನುವುದು ಕೂಡ ಗಿಲ್ಲಿ ಹೆಗಲ ಮೇಲೆ ಹಾಕೊಂಡು ಅವರು ಆಟ ಆಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಗೆಲ್ಲುವಂಥ ಚಾನ್ಸಸ್ ಇದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಯಾವುದೇ ಅಮ್ಮು ಬಿಮ್ಮು ಇಲ್ಲದೆ
ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡ್ರು ಕೂಡ ಅದನ್ನ ಅಲ್ಲೇ ಬಿಟ್ಟು ಮತ್ತೆ ತನ್ನ ಆಟಕ್ಕೆ ಮರಳ್ತಾರೆ ಮತ್ತು ಯಾವುದನ್ನು ಕೂಡ ಪೂರ್ವ ನಿಯೋಜಿತವಾಗಿ ಪೂರ್ವಾಗ್ರಹ ಪೀಡಿತವಾಗಿ ಅವರು ಕೂಡ ಯಾವುದನ್ನೇ ಕೆಲಸ ಮಾಡಲ್ಲ ಎನ್ನುವಂಥ ಮಾತನ್ನ ಖಾಸಗಿ ಕಂಪನಿ HR ಸಂಕೇತ್ ಅವರು ಹೇಳ್ತಾರೆ ಮತ್ತು ಅವ್ರ ವಿಶ್ಲೇಷಣೆ ಸುದೀರ್ಘವಾಗಿ ಬರ್ಕೊಂಡಿದೆ. ಅದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಒಂದು ವಿಶ್ಲೇಷಣೆ, ಒಂದು ಆಟ ಅಂದಮೇಲೆ ಅದಕ್ಕೆ ಒಂದು ವಿಶ್ಲೇಷಣೆ ಬೇಕಾಗುತ್ತೆ ಮತ್ತು ಅದರ ಆಟದ ವೈಖರಿ ಮತ್ತು ಈ ಹೊರಗಡೆ ಹೇಗೆ ನೆರೆಟಿವ್ ಬಿಲ್ಡ್ ಆಗುತ್ತೆ ಎಲ್ಲವೂ ಕೂಡ ಸಂಕೇತ್ ಅವರು ತುಂಬಾ ಚೆನ್ನಾಗಿ ಬರ್ಕೊಂಡಿದೆ. ಅದು ಕೂಡ ನನ್ನ ಮಟ್ಟಿಗೆ ಅವರು ಆಡಿದಂಥ ಮಾತು ಸತ್ಯವಾಗುವ ಸನಿಹಕ್ಕೆ ಬಂದಿದೆ. ಬಟ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಕಲರ್ಸ್ ತಂಡದ ಮೈಂಡಲ್ಲಿ ಏನಿದೆ ಅನ್ನೋದು ಕೂಡ ಅದು ನಂತರ ಅರ್ಥ ಆಗಬೇಕಾಗುತ್ತೆ. ಬಟ್ ಸಹಜವಾಗಿ ನೋಡೋದಾದ್ರೆ ಗಿಲ್ಲಿ ಗೆಲ್ತಾರೆ, ನಂಬರ್ 1 ನಲ್ಲಿ ರಕ್ಷಿತ್ ಶೆಟ್ಟಿ 2ನೇವರೆಗೆ ಗೆಲ್ತಾರೆ. ಅದು ಕೂಡ HR ಒಬ್ಬರು ಹೇಳ್ತಾರೆ ಅಂದರೆ ಅದು ಸಹಜವಾಗುತ್ತೆ. ಆದರೆ ಬಿಗ್ ಬಾಸ್ ಅಥವಾ ಕಲರ್ಸ್ ತಂಡದ ತಲೆಯಲ್ಲಿ ಏನಿದೆ ಅನ್ನೋ ಕೂಡ ಕುತೂಹಲಕ್ಕೆ ಕಾರಣವಾಗುತ್ತೆ. ಇನ್ನು ನಾನು ಮತ್ತೊಂದು ಸ್ವಂತ ಪೋಲನ್ನು ಒಂದು ವಾರದಿಂದ ಕಂಡಕ್ಟ್ ಮಾಡ್ತಾನೆ ಇದೆ. ಅದರಲ್ಲಿ ಗಿಲ್ಲಿ ಅವ್ರ ಜೊತೆ ಯಾರು ಫೈನಲಿಗೆ ಬರ್ಬೋದು ನೋಡಿ. ಗಿಲ್ಲಿ ಅವ್ರ ಜೊತೆ ಕಾವ್ಯ ಬರ್ಬೋದಾ, ಗಿಲ್ಲಿ ಅವ್ರ ಜೊತೆ ಧ್ರುವಂತ್ ಬರ್ಬೋದಾ, ಗಿಲ್ಲಿ ಅವ್ರ ಜೊತೆ ಅಶ್ವಿನಿ ಬರ್ಬೋದಾ, ಗಿಲ್ಲಿ ಅವ್ರ ಜೊತೆ ರಕ್ಷಿತಾ ಶೆಟ್ಟಿ ಬರ್ಬೋದಾ ಎನ್ನುವಂಥ 4 ಜನರನ್ನ ಹೆಸರಿಟ್ಕೊಂಡು ಗಿಲ್ಲಿ ಅವ್ರ ಜೊತೆ ಮ್ಯಾಚ್ ಮಾಡಿ ಫೈನಲ್ ಬರ್ತಾರಲ್ಲ, ಇಬ್ಬರು ಬರ್ತಾರೆ. ಒಬ್ಬ ಗಿಲ್ಲಿ ಇರ್ತಾರೆ, ಮತ್ತೊಬ್ರು ಯಾರು ಇರ್ತಾರೆ ಎನ್ನುವಂಥ ಒಂದು ಪೋಲನ್ನು ಕಂಡಕ್ಟ್ ಮಾಡಿದಾಗ ತುಂಬ ಚೆನ್ನಾಗಿದೆ ಆ ಪೋಲಲ್ಲಿ ಬಂದ ರಿಸಲ್ಟ್. ಯಾಕಂದರೆ ಗಿಲ್ಲಿ ಜೊತೆ ಅಶ್ವಿನಿ ಬರ್ತಾರೆ ಎನ್ನುವಂಥ ಮಾತಿಗೆ ತುಂಬ ಜನ ಮತ ಹಾಕಿಲ್ಲ, ಬರಲ್ಲ ಎನ್ನುವಂಥ ಮತನೂ ಕೂಡ ಹಾಕಿದ್ದಾರೆ. ಹಾಗಾಗಿ 100ರಲ್ಲಿ 16 ಮತಗಳು ಅಂದರೆ 1 ಲಕ್ಷದಲ್ಲಿ ಅಥವಾ 1 ಕೋಟಿಯಲ್ಲಿ 16 ಲಕ್ಷ ಮತಗಳು ಸರಿಸುಮಾರು ಅಶ್ವಿನಿ ಮತ್ತು ಗಿಲ್ಲಿಯವರು ಫೈನಲಿಗೆ ಬರ್ತಾರೆ. ಗಿಲ್ಲಿಯವರು ಬರ್ತಾರೆ, ಆದರೆ ಅಶ್ವಿನಿ ಬರಲ್ಲ ಎನ್ನುವಂಥ ಒಂದು ಇಂಡಿಕೇಶನ್ ಇದು. ಜೊತೆಗೆ ಗಿಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬರ್ಬೋದಾ ಎನ್ನುವಂಥ ಒಂದು ಪೋಲ್ ಮಾಡಿದಾಗ ಎಸ್ ಅಫ್ಕೋರ್ಸ್ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಅವರು ಪಕ್ಕಾ ಬರ್ತಾರೆ. ಅವರಿಬ್ಬರೇ ಫೈನಲಿಸ್ಟ್ ಆಗಿರ್ತಾರೆ. ಒಂದು ಕಡೆ ಗಿಲ್ಲಿ ಇರ್ತಾರೆ, ಒಂದು ಕಡೆ ರಕ್ಷಿತಾ ಶೆಟ್ಟಿ ಇರ್ತಾರೆ ಎನ್ನುವಂಥ ಮಾತನ್ನ ಸುಮಾರು 1 ಕೋಟಿ, ನೀವು ಎಕ್ಸಾಂಪಲ್ 1 ಕೋಟಿ ಮತ ಹಾಕಿದ್ರೆ ಅಂದರೆ ಅದರಲ್ಲಿ 50,000ದಷ್ಟು ಮತಗಳು ಈಗ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಅವರು ಫೈನಲಿಗೆ ಬರ್ತಾರೆ, ಅದರಲ್ಲಿ ಒಬ್ರು ಗೆಲ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಕಾವ್ಯ ಅವ್ರನ್ನ ಗಿಲ್ಲಿಯವ್ರ ಜೊತೆ ಮ್ಯಾಚ್ ಮಾಡಿದಾಗ ಎಸ್ ಹೌದು, ಕಾವ್ಯ ಅವರು ಕೂಡ ಗಿಲ್ಲಿಯ ಜೊತೆ ಬರುವಂಥ ಚಾನ್ಸಸ್ ಇದೆ, ಅವರು ಕೂಡ ಚೆನ್ನಾಗಿ ಆಟ ಆಡಿದ್ದಾರೆ ಅನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ. ಹಾಗಾಗಿ ಅವರಿಗೆ 30% ಓಟ್ ಬಂದಿದೆ. ಅಂದರೆ 100ರಲ್ಲಿ 30 ಜನ ಗಿಲ್ಲಿ ಕಾವ್ಯ ಬರ್ತಾ ಅಂತ ಹೇಳ್ತಿದ್ದಾರೆ, 100ರಲ್ಲಿ 50 ಜನ ಗಿಲ್ಲಿ ರಕ್ಷಿತ್ ಶೆಟ್ಟಿ ಬರ್ತಾ ಅಂತ ಹೇಳ್ತಿದ್ದಾರೆ, 100ರಲ್ಲಿ 16 ಜನ ಗಿಲ್ಲಿ ಅಶ್ವಿನಿ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಗಿಲ್ಲಿಯವ್ರ ಜೊತೆ ಮತ್ತೊಬ್ಬನ ವ್ಯಕ್ತಿ ನಿಂತ್ಕೊಂಡು ಧ್ರುವಂತ್ ಅವರು, ಯಾಕಂದರೆ ಕಳೆದ ಒಂದು 10 ಡೇಸಿಂದ ಅವರು ತುಂಬ ಹವಾ ಮಾಡ್ತಿದ್ದಾರೆ. ಹಾಗಾಗಿ ಗಿಲ್ಲಿಯವ್ರ ಜೊತೆ ಧ್ರುವಂತ್ ಅವರು ಬರಬಹುದಾ ಎನ್ನುವಂಥ ವಿಚಾರವನ್ನು ಹಾಕಿದಾಗ ಇಲ್ಲ, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, 5% ಅಷ್ಟೇ, 100ಕ್ಕೆ 5% ಅಷ್ಟೇ. ಹಾಗಾಗಿ ಪ್ರಥಮ ಸ್ಥಾನದಲ್ಲಿ ಗಿಲ್ಲಿ ಮತ್ತು ರಕ್ಷಿತ್ ಶೆಟ್ಟಿ ಅವರಿದ್ದಾರೆ. 50% ಮತ ಪಡ್ಕೊಂಡು ಅವರು ಫೈನಲಿಗೆ ಬರ್ಬೋದು ಎನ್ನುವಂಥ ವಿಚಾರವಾಗಿ ಗಿಲ್ಲಿ ಕಾವ್ಯ 30% ಓಟನ್ನು ಪಡ್ಕೊಂಡಿದ್ದಾರೆ. ಗಿಲ್ಲಿ ಮತ್ತು ಅಶ್ವಿನಿ ಗೌಡರು 16% ಓಟನ್ನು ಪಡ್ಕೊಂಡಿದ್ದಾರೆ. ಗಿಲ್ಲಿ ಮತ್ತು ಧ್ರುವಂತ್ ಅವರು 5% ಓಟನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದು 2 ಕಾಂಬಿನೇಷನ್ ಬಿಟ್ಟಿದ್ದೇನೆ, ಗಿಲ್ಲಿ ಧನುಷ್ ಆಗಿರ್ಬೋದು, ಗಿಲ್ಲಿ ಮತ್ತು ರಘು ಅಣ್ಣ ಆಗಿರ್ಬೋದು. ರಾಶಿಕಾ ಅವರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡುವ, ಯಾಕಂದರೆ ಅದು ಒಂದು ಕ್ಲೋಸ್ ಆದಂಥ ಚಾಪ್ಟರ್ ಆದ ಕಾರಣಕ್ಕಾಗಿ ಅವರ ಬಗ್ಗೆ ನಾವೀಗ ಪೋಲನ್ನು ಕಂಡಕ್ಟ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಕಂಡಕ್ಟ್ ಮಾಡಿದಂಥ 2 ಪೋಲ್ ಜೊತೆಗೆ ಹೊರಗಡೆ ಸಿಗ್ತಾ ಇದ್ದಂಥ ಒಂದು ಪೋಲನ್ನು ನೋಡ್ತಾ ಇದ್ರೆ ಗಿಲ್ಲಿ ಅವರು ಮುನ್ನಡೆಯಲ್ಲಿದ್ದಾರೆ, ರಕ್ಷಿತ್ ಶೆಟ್ಟಿ ಅವರು ಟಿಲ್ ಟುಡೇ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಅಶ್ವಿನಿ ಗೌಡರ 3ನೇ ಸ್ಥಾನದಲ್ಲಿ ಇರಬಹುದು. ಒಂದು ವೇಳೆ ಅಶ್ವಿನಿ ಗೌಡ ಅವರನ್ನ ಮುಂದಕ್ಕೆ ತಂದರೆ ಅದು ಮತ್ತೆ ಉಲ್ಟಾ ಪಲ್ಟಾ ಆಗುತ್ತೆ. ಆದರೆ ಕಳೆದ 1 ವಾರದಿಂದ ಎಲ್ಲವನ್ನು ನೋಡ್ತಾ ಇದ್ರೆ ಒಂದೇ ವಾರದಲ್ಲಿ ಗಿಲ್ಲಿಗೆ ಸೋಲಿಸಬೇಕೆನ್ನುವಂಥ ಪಣ ತೊಟ್ಕೊಂಡಿದೆಯಾ ಒಂದು ತಂಡ ಎನ್ನುವುದು ಕೂಡ ಇದೀಗ ಎಲ್ಲರ ಮನಸ್ಸನ್ನು ಕಾಡ್ತಾ ಇರುವಂಥ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಗಿಲ್ಲಿಯವರನ್ನು ಸೋಲಿಸಿ, ಆ ಸೋಲಿಸಲಿಕ್ಕೆ ಬೇಕಾದಂಥ ಮನಸ್ಥೈರ್ಯವನ್ನು ಕುಗ್ಗಿಸಿ, ಅದಾದ ನಂತರ ಅಷ್ಟಕ್ಕೆ ಬೇಕಾದಂಥ ಅಶ್ವಿನಿ ಗೌಡ ಅವರನ್ನ ಮೇಲೆ ತಂದು ಅದನ್ನು ಪ್ರೊಜೆಕ್ಟ್ ಮಾಡಿ, ನೆರೆಟಿವ್ಗಳ ಮುಖಾಂತರ ಪ್ರೊಜೆಕ್ಟ್ ಮಾಡಿ ಅಶ್ವಿನಿ ಗೌಡ ಅವರನ್ನ ಮೊಟ್ಟ ಮೊದಲ ಬಾರಿಗೆ ಟಾಸ್ಕ್ ಮುಖಾಂತರ, ಹೋರಾಟದ ಮುಖಾಂತರ ಮಹಿಳಾ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರಾ ಎನ್ನುವಂಥ ಕುತೂಹಲ ಇದೀಗ ಎಲ್ಲೆಡೆ ಮನೆ ಮಾಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.